ನನ್ನ ಗಂಡ ಹೊಲಕ್ಕೆ ಹೋಗ್ಯವನ ಕೆಲಸ ಮಾಡಕ್ಕೆ. ಹೆಂಗೋ ಸದ್ಯ ಕೆಲಸನಾದ್ರೂ ಮಾಡ್ತಾನಲ್ಲ. ಅದೇ ನನಗೆ ನೆಮ್ಮದಿ. ಒಟ್ಟಿನಲ್ಲಿ ಇವನಿಗೆ ಏನಾದ್ರೂ ಮಾಡಿ ಕುಡಿಯೋದ ಬಿಡಿಸ್ಬೇಕು. ಏನು ಮಾಡೋಣ? ಕುಡಿಯೋದು ಬಿಡಿಸಿದ್ರೆ ಎಲ್ಲ ಕಲ್ತ್ಕೊಂತಾನೆ. ಅವಾಗ ದುಡ್ಡು ಕದಿಯೋದು ಬಿಡ್ತಾನೆ. ಕುಡಿಬೇಕು ಅನ್ಸದೆ ತಾನೆ, ದುಡ್ಡು ಬೇಕು ಅಂತ ಅನ್ಸೋದು. ಅವಾಗ ಕುಡಿಯೋದಿಲ್ದಿದ್ರೆ ದುಡ್ಡು ಕದಿಯೋದು ಇಲ್ಲ, ಏನು ಮಾಡಲ್ಲ. ಕೊಟ್ಟಿದ್ದ ದುಡ್ಡು ಅಚ್ಚಕಟ್ಟಾಗಿ ಇಟ್ಕೊಂತಾನೆ. ಏನೋ ಕೆಲಸಕ್ಕೆ ಹೋದ್ರೂ ಎಲ್ಲಾದ್ರೂ ದುಡ್ಡು ಕೊಟ್ಟು ಕಳ್ಸಿರಿ ಆತನ ತಾಂಬರ್ಗು ಅಂತಾನೆ ಸರಿಯಾಗಿ ತಂದು ಕೊಡ್ತಾನೆ. ಏನಾದ್ರೂ ಮಾಡಿ ಕುಡಿಯೋದ ಬಿಡಿಸ್ಲೇಬೇಕು. ಇಲ್ಲಾಂದರೆ ನಾನು ದಿನ ತಾಪತ್ರಯ ಅನುಭವಿಸ್ಬೇಕಾಗುತ್ತೆ. ನಮ್ಮಪ್ಪ ಅಮ್ಮನ ಹತ್ರ ನಾನು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಇದುವರೆಗೂ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ನನ್ನ ಗಂಡನ ಅಸಲಿ ಬಂಡವಾಳ ಗೊತ್ತಾಗಿಲ್ಲ. ಅದು ಗೊತ್ತಾಗೋದಕ್ಕೂ ಮುಂಚೆ ಇವನ್ನ ಬದಲಾಯಿಸ್ಲೇಬೇಕು ನಾನು. ಏನು ಮಾಡೋದು? ಏನಾದರೂ ನಾಟ್ಯ ಔಷಧಿ ಕೊಡಿಸಿದ್ರೆ ನಿಮಗೆ ಕುಡಿಬಾರ್ದು, ಕುಡಿಬೇಕು ಅಂತ ಅನ್ನಿಸ್ಲೇಬಾರ್ದು. ಆ ಥರ ಏನಾದರೂ ಔಷಧಿ ಕೊಡಿಸ್ಬೇಕು, ನಾಟ್ಯ ಔಷಧಿನ. ಏನಾದರೂ ನಾಟಿ ವೈದ್ಯರನ್ನ ಕೇಳಬೇಕು. ಕೊಡ್ತಾ ಬಿಡ್ಸಕ್ಕೆ ಏನಾದರೂ ಔಷಧಿ ಕೊಡ್ತೀರಾ ಅಂತಾನೆ ನೋಡೋಣ, ಯಾರನ್ನ ವಿಚಾರಿಸೋಣ. ಅಕ್ಕ ಅಕ್ಕ, ಪುಷ್ಪ ಪುಷ್ಪ, ಏನೇ ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ನೀನೊಬ್ಬಳೇ ಬಂದಿದ್ಯಾ? ನಿನ್ ಗಂಡ ಬರ್ಲಿಲ್ವೇ? ಇಲ್ಲಕ್ಕ ಬರ್ಲಿಲ್ಲ. ನೀನು ಮತ್ತೆ ನಿನ್ ಗಂಡ ಇಲ್ಲಿಗೆ ಬಂದಿದ್ದೀರಾ ಅಂತನ ನಾನು ಟೌನಿಗೆ ಬಂದಿದ್ದೆ. ಏನೋ ತಾಮಕ್ಕೆ ಯಾವಾಗ ಅಪ್ಪಯ್ಯ ಮೋಟ್ರ ಹತ್ರ ತಾಂಗಮ್ಮಕ್ಕೆ ಬಂದಿತ್ತು. ಅವಾಗ ಹೇಳ್ತು ಶಿಲ್ಪನ ಗಂಡ ಇಲ್ಲೇ ಬಂದವ್ರೆ ಅಂತನ. ಅದಕ್ಕೆ ಬಂದೆ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಎಷ್ಟು ದಿನ ಆಯ್ತಕ್ಕ ಇಲ್ಲಿಗೆ ಬಂದು? ಒಂದು ವಾರ ಆಯ್ತು ಕಣೆ ಪುಷ್ಪ. ಬಾ ಕುಕ್ಕವ. ಮತ್ತೆ ಇನ್ನೇನ್ ಸಮಾಚಾರ? ನಿನ್ ಗಂಡ ಹೆಂಗಿದಾನೆ? ಏನ್ ಕೆಲಸ ಅಲ್ಲಿ? ಅಯ್ಯೋ ಏನು ಅಂತ ಹೇಳದಕ್ಕ, ದಿನ ಕೂಲಿ ಹೋಗೋದೇ ಆಗೈತಿ. ನಾಲಾರನು ಕೂಲಿ ಹೋಗಿ ಜೀವನ ಮಾಡ್ತಾ ಇದ್ವಿ. ಹಿಂಗೇನೆ ಏನ್ ಮಾಡೋದು? ನಮ್ಮ ಮಾವ ಎತ್ತು ಗಾಡಿ ಕಟ್ಕೊಂಡವ್ರೆ. ಯಾತನ ಹೊಡಿಯಕ್ ಹೋಗುತ್ತೆ. ಮಣ್ಣು ಇಲ್ಲ ಗೊಬ್ಬರನೋ ಇಲ್ಲ ಯಾತನ ಹುಲ್ಲು ಪಲ್ಲು ಏರ್ಕೊಂಬರಕ್ಕೆ, ಸೌದಿ ಏರ್ಕೊಂಬರಕ್ಕೆ ಹೋಗುತ್ತೆ. ನಾನು ನನ್ನ ಗಂಡನು ಎತ್ಕೊಂಡು ಹೋಗ್ತಾರೆ. ನಮ್ಮ ಅತ್ತೆ ನಾನು ಇನ್ನೇನ್ ಮಾಡೋದು? ಹೆಂಗಸರು ಕೂಲಿಗೆ ಹೋಗ್ತೀವಿ. ನಮ್ಮ ಮನೆ ಬರ ನೋಡು, ಇಲ್ಲಿ ಬಂದು ಸುಖವಾಗಿರ್ಬೇಕಾಯ್ತು ನಾನು ನನ್ನ ಗಂಡನು. ಅದೇ ಏನ್ ಮಾಡೋದು? ನನ್ನ ಗಂಡ ನಮ್ಮ ಅತ್ತೆ ಒಪ್ಲಿಲ್ಲ ಇಲ್ಲಿ ಬಂದಿರಕ್ಕೆ. ನಿಂದ ಅದೃಷ್ಟ ಚೆನ್ನಾಗಿತ್ತು. ನಿನ್ಗೆ ಹೆಂಗೋ ಅತ್ತೆ ಮಾವ ಯಾರು ಇಲ್ಲ. ಹೆಂಗೋ ನಿನ್ ಗಂಡ ನಿನ್ನ ಹೇಳ್ದಂಗೆ ಕೇಳ್ತಾನೆ. ಅದಕ್ಕೆ ಇಲ್ಲಿ ಬಂದು ಸುಖವಾಗಿದೆಯಮ್ಮ. ನಿಂದೇ ಅದೃಷ್ಟ ಅಂದ್ರೆ. ಏನು ಅದೃಷ್ಟನೋ ಏನೋ, ದಿನ ನಿದ್ದೆ ಇಲ್ಲದೆ ಮನೆ ಕಂಬ್ತಾ ಇದ್ದೀನಿ. ನನ್ನ ಗಂಡ ಯಾವಾಗ ಸಿಗಾಕಂತನೋ ಅಂತ ಬೈದಲ್ಲೇ ಇದ್ದೀನಿ. ಅಯ್ಯೋ, ಇದು ಒಂದು ನೆಮ್ಮದಿ ಜೀವನನ? ಈ ಜೀವನ ಯಾರಿಗೆ ಬೇಕು ಅನ್ಸುತ್ತೆ. ಆದರೆ ಎಷ್ಟೋ ವಾಸಿ, ಅಲ್ಲಿಗಿಂತ ಇಲ್ಲಿ ಎಷ್ಟೋ ವಾಸಿ. ಹೆಂಗಾದ್ರೂ ಮಾಡಿ ನನ್ನ ಗಂಡನಿಗೆ ಕುಡಿಯೋ ಚಟವನ್ನು ಬಿಟ್ಬಿಟ್ರೆ ಆಮೇಲೆ ನಮ್ಮ ತಂಗಿ ಪುಷ್ಪ ಹೇಳ್ದಂಗೆ ನಾನೇ ಅದೃಷ್ಟವಂತೆ ಆಗ್ತೀನಿ. ಆದರೆ ಅದು ಹೆಂಗೆ ಬಿಡಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾಟಿ ವೈದ್ಯರು ಎಲ್ಲ ಇದ್ದಾರೋ ಏನು. ನಮ್ಮ ಅಪ್ಪ ಅಮ್ಮನ ಕಣ್ತಪ್ಸೋದೇ ಆಗೈತಿ ಒಂದು ವಾರದಿಂದ. ಈಗ ಇವಳು ಬೇರೆ ಬಂದವಳೆ. ಇವಳು ಎಷ್ಟು ದಿನ ಇರ್ತಾಳೋ ಏನೋ. ಆದಷ್ಟು ಬೇಗ ಇವಳನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು. ಕಳಿಸ್ತಿಲ್ಲ ಅಂದರೆ ನನಗೆ ಡೇಂಜರು. ಅಕ್ಕ ಅಕ್ಕ, ಏನ್ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಏನಾಯ್ತಕ್ಕ? ಎಲ್ಲಿ ನಮ್ಮ ಮಾವ? ಏನು ಇಲ್ಲ ಕಣೆ ಪುಷ್ಪ, ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಿಮ್ಮ ಮಾವ ಹೊಲ್ದಕ್ಕೆ ಹೋಗ್ಯವ್ರೆ, ಬರ್ತಾರೆ ಇರು. ಅಕ್ಕ, ಇವಾಗೇನು ತುಂಬಾ ಬದಲಾಗಿದ್ದಾರಂತೆ, ಒಳ್ಳೆಯವರಾಗವಂತೆ, ಕುಡಿಯಲ್ವಂತೆ, ಒಳ್ಳೆಯವರಂತೆ, ಕೆಲಸನೂ ಚೆನ್ನಾಗಿ ಮಾಡ್ತಾರಂತೆ, ಹೇಳಿದ ಮಾತು ಕೇಳ್ತಾರಂತೆ. ಏನಕ್ಕ ಏನು ಆಯ್ತು? ಮಾವ ಬದಲಾಗಕ್ಕೆ ಏನ್ ಮಾಡ್ದೆ? ಯಾರು ಹೇಳಿದಂಗಂತ? ಇನ್ಯಾರ ಅಪ್ಪ ಟೌನಲ್ಲಿ ಸಿಕ್ತಾಗ ಹಂಗಂತು. ನಿಮ್ಮ ಅಕ್ಕನ ಗಂಡ ತುಂಬಾ ಬದಲಾಗ್ಯವನೆ. ಹೆಂಗೋ ಅವ್ರು ಬಂದಿರೋದಕ್ಕೆ ಸರಿ ಆಯ್ತು. ನಿನ್ ಗಂಡ ಅಂತೂ ಬರ್ಲಿಲ್ಲ. ಅವ್ರಾದ್ರೂ ಅವರಾಗಿ ಅವರೇನೆ ಕೇಳ್ಕೊಂಡು ಬಂದ್ರು. ಶಿಲ್ಪ ಅವಳೇ ಕೇಳಿದ್ಲು. ನಮ್ಗಂಗೂ ಅನುಮಾನ ಇತ್ತು, ಅವ್ನು ಏನ್ ಮಾಡ್ತಾನೋ ಏನೋ, ಇಲ್ಲಿ ಬಂದ ಆಮೇಲೆ ಇಲ್ಲೋಟು ನಮ್ಮ ಮರ್ಯಾದೆ ಕಳಿತಾನೋ ಏನೋ ಅಂತ ಅನ್ಕೊಂಡ್ವಿ. ಆದ್ರೆ ಹಂಗೆಲ್ಲ ಏನು ಮಾಡ್ತಾ ಇಲ್ಲ, ಚೆನ್ನಾಗಿದ್ದಾನೆ. ದುಡ್ಡು ಸಿಕ್ಕಿತ್ತು ಅಂತನ ನಿಮ್ಮ ಅತ್ತೆ ಅಲ್ಲ ಏನೋ ನಿಮ್ಮ ಅಮ್ಮಯ್ಯ ದುಡ್ಡು ಇಕ್ಕಿತ್ತಂತಲ್ಲ ಅಲ್ಲಿ ಇದ್ರಲ್ಲಿ ಅಡುಗೆ ಮನೇಲಿ ಎಲ್ಲೋನ, ಅದನ್ನ ತಗೊಂಡು ವಾಪಸ್ ಕೊಟ್ಟ ನಿಮ್ಮ ಮಾವ ಅಂತಾನ ಹೇಳ್ತು ಅಪ್ಪಯ್ಯ. ಅಷ್ಟೊಂದು ಬದಲಾಗೈತಾ ನಿನ್ ಗಂಡ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಬೈಕ್ ಅಂತಿದ್ದಲ್ಲಕ್ಕ, ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ, ನೆಮ್ಮದಿನೇ ಇಲ್ಲ ಅಂತಾನ. ಈಗ ನೋಡಿದ್ರೆ ಈ ತರ ಬದಲಾವಣೆ ಅಂದ್ರೆ ಆಶ್ಚರ್ಯ ಆಗ್ತೈತೆ. ಹೌದೌದು, ಆಶ್ಚರ್ಯನೇ. ಬದಲಾವಣೆ ಅಂದ್ರೆ ಆಶ್ಚರ್ಯನೇ, ಯಾರು ನಂಬಕ್ಕೂ ಆಗಲ್ಲ. ಸರಿ ಪುಷ್ಪ, ಯಾವಾಗ ಹೋಗ್ತೀಯ ನೀನು? ಅಯ್ಯೋ ಅಕ್ಕ, ನೀನ್ ಬೇರೆ ಇಲ್ಲೇ ಇದೀಯಾ. ಅಲ್ಲಂತೂ ಅಲ್ಲಿದ್ದಾಗ ನಿನ್ ಗಂಡ ಮನೆಗಿದ್ದಾಗಂತೂ ನಿನ್ ಜೊತೆಗೆ ಇರಕ್ ಆಗ್ತಿರ್ಲಿಲ್ಲ, ಅಲ್ಲಿ ಇಷ್ಟ ಆಗ್ತಿರ್ಲಿಲ್ಲ. ನಿನ್ ಗಂಡನೂ ಸರಿ ಇರ್ತಿರ್ಲಿಲ್ಲ, ಹೆಂಗ ಮಾತಾಡೋಣ ಸೇಳಿ ಬೇರೆ ಇದ್ಲು. ಅದಕ್ಕೆ ಇಲ್ಲಿ ಹೆಂಗೂ ನೀನ್ ಬಂದಿದ್ಯಾ, ನಿನ್ ಜೊತೆ ಒಂದು ವಾರ ಇದ್ದೋಗೋಣ ಅಂತ ಅನ್ಕೊಂಡಿದೀನಿ ಇಲ್ಲೇ ಇದ್ದು. ನಮ್ಮ ಮನೆಗೂ ನಮ್ಮ ಯಜಮಾನ್ರಿಗೂ ನಮ್ಮ ಅತ್ತೆಗೂ ಹೇಳ್ ಬಂದಿದ್ದೀನಿ. ನಮ್ಮ ಅಕ್ಕನೂ ನಮ್ಮ ಮಾವ ಬಂದವರಂತೆ, ನಾನು ಒಂದು ವಾರ ಬರಲ್ಲ ಅಂತಾನ. ಅದಕ್ಕೆ ಒಂದು ವಾರ ತಕ್ಕ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ನೀನು ಜಾಲಿಯಾಗಿ ಆರಾಮಾಗಿರೋಣ ಒಂದು ವಾರ, ಮಾತಾಡ್ಕೊಂಡು ಖುಷಿಯಾಗಿ. ಎಷ್ಟೋ ದಿನ ಆಗಿತ್ತು ನಾವಿಬ್ರು ಈ ತರ ಎಲ್ಲನ ಫ್ರೀಯಾಗಿ ಸಿಕ್ಕಿ ಅಲ್ವಾ?
ಆ ಒಂದು ವಾರನ ಒಂದು ವಾರ ಯಾಕೆ ಇಲ್ಲೇನು ಏನು ಫಂಕ್ಷನ್ ಇಲ್ಲ ಮದುವೆ ಇಲ್ಲ ಈ ಕಾರ್ಯ ಇಲ್ಲ ಆ, ಅಲ್ಲ ತವ್ರ ಮನೆಗೆ ಬಂದವಳು ಒಂದು ವಾರ ಇಲ್ಲೇ ಇರ್ತೀಯ ನಾನು ಇಲ್ಲೇ ಪರ್ಮನೆಂಟ್ ಆಗಿರ್ತೀನಿ ನಾನು ನಿಮ್ಮ ಮಾವನು ಇನ್ನೊಂದ್ಸಲ ಯಾವಾಗಾದ್ರೂ ಬರುವಂತೆ ಈಗ ಯಾಕೆ ಒಂದು ವಾರ ಏನಾನ ಹಬ್ಬ ಹಬ್ಬ ಇರುತ್ತಲ್ಲ ಅವಾಗ ಒಂದು ವಾರ ಇರುವಂತೆ ಇವಾಗೇನು ಬೇಡ ಯಾಕಕ್ಕ ಹಿಂಗೆ ಹೇಳ್ತಾ ಇದ್ಯಾ ಏನಾಯ್ತು ನಾನು ಒಂದು ವಾರ ಇರಬಾರ್ದಾ ಅಲ್ಲ ನಿನ್ ಜೊತೆ ನಾನು ಇರ್ಬೇಕು ಅಂತಂದ್ರೆ ನೀನೇ ಬೇಡ ಅಂತಿದ್ಯಾ ಯಾಕಕ್ಕ ನನ್ ಕಂಡ್ರೆ ನಿನ್ಗೆ ಇಷ್ಟ ಇಲ್ವಾ ನನ್ನ ಜೊತೆ ಇರಕ್ ಇಷ್ಟ ಇಲ್ವಾ ಹಂಗಲ್ವೇ ಅದು ನನ್ನ ಕಷ್ಟನೂ ಅರ್ಥ ಮಾಡ್ಕೋ ನೀನು ಜಾಸ್ತಿ ದಿನ ಇದ್ರೆ ನನಗೆ ತೊಂದರೆ ಆಗುತ್ತೆ ನಿನಗೇನಕ್ಕ ತೊಂದರೆ ಆಗುತ್ತೆ ಅಲ್ಲ ನಾನೇನಾದ್ರೂ ನಿಮ್ಮನ್ನ ಇಲ್ಲಿಂದ ಹೋಗ್ರಿ ಅಂತ ಹೇಳ್ತೀನ ಅಯ್ಯೋ ನನಗಿನ್ನೂ ಸಂತೋಷನೇ ಆಯ್ತು ನೀವು ಬಂದಿರೋದಕ್ಕೆ ಅಪ್ಪ ಅಮ್ಮ ನೋಡ್ಕೊಂಬಕ್ಕೆ ನೀನು ಮಾವ ಹೆಂಗು ಬಂದಿದ್ದೀರಲ್ಲ ಅಂತಾನ ಖುಷಿ ಪಟ್ರೆ ನೀನ್ ನೋಡಿದ್ರೆ ಯಾಕೋ ಹೋಗು ಅಂತ ಕಳ್ಸೋ ತರ ಇದೀಯ ಇವತ್ತೇ ಬಂದಿರೋಳನ್ನ ಇವತ್ತೇ ಹೋಗು ಅಂತ ಹೇಳಂಗಿದೀಯಾ ಯಾಕಕ್ಕ ಯಾಕೆ ನನ್ನ ಕಂಡ್ರೆ ನಿನ್ಗೆ ಇಷ್ಟ ಇಲ್ವಾ ನಾನು ಬಂದಿರೋದು ಇಷ್ಟ ಆಗ್ಲಿಲ್ವಾ ಅಯ್ಯೋ ಇದು ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲಪ್ಪ ಇವಳೊಂದು ವಾರ ಇದ್ರೆ ಈಗ ಅಪ್ಪ ಅಮ್ಮನ ಕಣ್ ತಪ್ಸಕ್ಕೆ ಎಷ್ಟು ನಾಟಕ ಮಾಡ್ತಾ ಇದ್ದೀನಿ ಇನ್ನು ಇವಳೊಬ್ಳು ಸೇರ್ಕೊಂಡ್ರೆ 3 ಜನದ ಹತ್ರನ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ನನ್ನ ಗಂಡನ ಬಂಡವಾಳನ ಬೈಲಾಗ್ದಂಗೆ ನೋಡ್ಕೊಳ್ಳೋದು ಹೆಂಗಪ್ಪ ಇವಳು ಬೇರೆ ಎತ್ತೀನಿ ಅಂತಿದ್ದಾಳೆ ಅಯ್ಯೋ ಬೇಡ ಅಂದರೆ ನನ್ನ ಮೇಲೆ ಬೇಜಾರು ಮಾಡ್ಕೊಂತಾಳೆ ಈಗ ಏನು ಮಾಡಲಿ ಏನು ಮಾಡೋಕ್ಕಾಗಲ್ಲ ಅವಳಿಗೆ ಬೇಜಾರು ಮಾಡೋದು ಬೇಡ ಪಾಪ ನನ್ನ ಜೊತೆ ಇರೋಕ್ಕಂತ ಬಂದಿದ್ದಾಳೆ ಇನ್ನೇನು ಮಾಡೋದು ಹೆಂಗಾದ್ರೂ ಮಾಡಿ ನನ್ನ ಗಂಡನ ಕುಡಿದಂಗೆ ಮೇಂಟೈನ್ ಮಾಡಬೇಕು ಕುಡಿದ್ರೂ ಇವಳು ಕಣ್ಣಿಗೂ ಬೀಳಬಾರ್ದು ನಮ್ಮ ಅಪ್ಪ ಅಮ್ಮನ ಕಣ್ಣಿಗೂ ಬೀಳಬಾರ್ದು ಹಂಗೆ ನೋಡ್ಕೋಬೇಕು ಏನಕ್ಕೆ ಹಿಂಗೆ ಯೋಚನೆ ಮಾಡ್ತಾ ಇದೆಯಾ ಏನಿಲ್ಲ ಪುಷ್ಪ ಸರಿ ಆಯ್ತು ಇರು ನಾನು ನೀನು ತುಂಬಾ ದಿನ ಆಗಿತ್ತು ಒಟ್ಟಿಗೆ ಇದ್ದು ರೀ ರೀ ದೇವ್ರಿ ಇವನು ಯಾಕೆ ಹಿಂಗಿದಾನೆ ಕಣ್ಣಿಂಗ್ ಬಿಡ್ಕೊಂಡು ನಿನಗೆ ಎಣ್ಣೆ ಕುಡ್ದು ಬಂದಾನ ಅಯ್ಯೋ ನನ್ನ ತಂಗಿ ಬೇರೆ ಇದ್ದಾಳೆ ಇರಪ್ಪ ಕುಡ್ದೇವನ ಇಲ್ವನ್ನತ್ತ ನೋಡೋಣ ಏನೇ ಶಿಲ್ಪ ಹಂಗ್ ವಾಸನೆ ನೋಡ್ತಾ ಇದೆಯಾ ನಾಯಿ ವಾಸನೆ ನೋಡ್ದಂಗೆ ರೀ ಎಣ್ಣೆ ಕುಡ್ದಿದ್ದೀರಾ ಯಾಕೋ ವಾಸನೆ ಬಂದಂಗೆ ಆಗ್ತೈತೆ ನಿನ್ನ ಕಣ್ಣೆಲ್ಲ ಹೊಟ್ಟೆ ಮ್ಯಾಕೋದಂಗೆ ಆಗೈತೆ ನನ್ನ ತಂಗಿ ಬಂದಿದ್ದಾಳೆ ನಿನಗೆ ಒದ್ಬಿಡ್ತೀನಿ ನಿನಗೇನು ಬಂದಿರೋದತ್ತು ಎದ್ದತ್ನಾಗ್ಲೇ ಕುಡ್ಕೊಂಡ್ ಬಂದಿದ್ದೀರಾ ದುಡ್ಡು ಎಲ್ಲಿತ್ತು ಅದು ಎಲ್ಲಿ ಏನು ಮಾತಾಡೋದು ಬೇಡ ಬಾಯ್ ಮುತ್ಕೊಂಡು ನಡಿ ರೂಮ್ ಒಳಗೆ ನಡಿ ಮಾವ ಮಾವ ಚೆನ್ನಾಗಿದ್ದೀರಾ ಹುಷ ಯಾವಾಗ ಒಂದೆ ಇದೇನ್ ಮಾವ ಒಳ್ಳೆ ಕುಡ್ದಿರೋ ತರ ಮಾತಾಡ್ತಾ ಇದ್ದೀರಾ ನೀವು ಕುಡಿಯೋದ ಬಿಟ್ಟಿದೀಯಾ ಅಂತ ಹೇಳಿದ್ನ ಅಕ್ಕಯ್ಯ ಮತ್ತೆ ಕುಡಿತಾ ಇದ್ದೀರಾ ಅಯ್ಯೋ ಪುಷ್ಪ ಅದು ನಿಮ್ಮ ಮಾವ ಈಗಿನ ಪಾಪ ಸುಸ್ತಾಗಿ ಬಂದವರಲ್ಲ ಅದಕ್ಕೆ ಮಾತು ಒಂದ್ ಸ್ವಲ್ಪ ಹಂಗೆ ಕುಡ್ದಿರೋ ತರ ಬರ್ತೈತೆ ವಾಯ್ಸು ಇರು ಒಂದ್ ಸ್ವಲ್ಪ ಒಳಗೆ ಕರ್ಕೊಂಡೋಗಿ ಒಂದಿಷ್ಟು ನೀರು ಮಜ್ಜಿಗೆ ಕುಡ್ದು ಬರ್ತಾರೆ ಸಮಾಧಾನದಿಂದ ಮಾತಾಡು ಅವಾಗ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಕುಡಿಯೋದ್ ಬಿಟ್ಟು ಅಲ್ಲೇ ತುಂಬಾ ದಿನ ಆಯ್ತು ಕಣೆ ಇಲ್ಲಿಗೆ ಬರೋದಕ್ಕೂ ಮುಂಚೆನೆ ಬಿಟ್ಟಿದ್ರು ಅಲ್ವೇನ್ರಿ ಬರಿ 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 ಒಳಿಕೆ ನಡಿಯೋ ನಡಿ ಜಲ್ದಿ ಇದೇನಿದು ನಮ್ಮ ಅಕ್ಕನ ಗಂಡ ಕುಡ್ದು ಬಂದಿರೋ ತರ ಇದ್ದಾನೆ ಇವಳು ನೋಡಿದ್ರೆ ಕುಡ್ದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಒಂದು ಗೊತ್ತಾಗ್ತಾ ಇಲ್ವಲ್ಲ ನಿಜವಾಗ್ಲೂ ಕುಡಿಯೋದು ಬಿಟ್ಟಿದಾನ ಯಾಕೋ ಅನುಮಾನ ಗೊತ್ತಾಯ್ತಲ್ಲ ಪುಷ್ಪ ಪುಷ್ಪ ನಿಮ್ಮ ಮಾವ ಆ ಥರ ಮಾತಾಡಕ್ಕೆ ನಿನಗೆ ಡೌಟ್ ಬಂತು ಅಲ್ಲ ಕುಡಿಯೋದು ಬಿಟ್ಟಿಲ್ಲ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತಾನ ಅಲ್ಲ ಹಂಗಲ್ಲ ಯಾಕೋ ಕುಡ್ದಿರೋ ಥರ ಮಾತಾಡಿದ್ರು ಅದಕ್ಕೆ ನಿಮ್ಮ ಮಾವನಿಗೆ ನೀನ್ ನಾದ್ನಿ ಆಗ್ಬೇಕಲ್ವಾ ಅದಕ್ಕೆ ಕುಡ್ದಿರ್ತಾರ ಮಾತಾಡಿದ್ರೆ ನೀನ್ ಏನಂತೀಯ ಅಂತಾನ ತಮಾಷೆ ಮಾಡಿದಾರ ಅಷ್ಟೇ ಕಣೆ ನಾನು ಒಳಗೆ ಹೋಗಿ ಕೇಳಿದಾಗ ಯಾಕಂಗ್ ಮಾತಾಡಿದೆ ನೀನ್ ಎಣ್ಣೆ ಕುಡ್ದಿರೋ ತರ ಅವಳಿಗೆ ಅನುಮಾನ ಬಂದಿಲ್ವೇ ಎಣ್ಣೆ ಕುಡಿಕೆ ಮತ್ತೆ ಅಂತ ಅನ್ಕೊಂಡ್ರೆ ಸುಮ್ನೆ ತಮಾಷೆ ಮಾಡಿದೆ ರೇಕ್ಸಕ್ಕಿ ಅಂತ ಹೇಳ್ತಾ ಇದ್ರು ನಿಮ್ಮ ಮಾವ ನೀನ್ ನಿಜ ಅನ್ಕೊಂಡ ನಿಜವಾಗ್ಲೂನು ಹೌದಕ್ಕ ನಾನು ನಿಜವಾಗ್ಲೂ ಎಣ್ಣೆ ಕುಡ್ದಿದ್ದಾರೆ ಅಂತಾನೆ ಅನ್ಕೊಂಡೆ ನನ್ನ ಹತ್ರ ತಮಾಷೆನಾ ಅಲ್ಲ ಮಾತಾಡ್ಲಿಲ್ಲ ಸರಿಯಾಗಿ ಅವರು ನಾನು ಎಂದೂ ಮಾತಾಡ್ಸಿರ್ಲಿಲ್ಲ ಅವ್ರನ್ನ ಅಂಥದ್ರಲ್ಲಿ ಈ ತರ ತಮಾಷೆನಾ ನನಗೆ ನಿಜ ಅಂತ ಅನ್ಕೊಂಡೆ ಇಲ್ಲ ಕಣೆ ಕುಡಿಯೋದು ಬಿಟ್ಟಿದ್ದಾರೆ ಅಂತ ಹೇಳಿಲ್ವಾ ಹಂಗೆ ಕುಡಿಯೋದು ಬಿಟ್ಟಿಲ್ಲ ಅಂದಿದ್ರೆ ಇಲ್ಲಿಗೆ ಬಂದ್ಮೇಲೆ ಆದ್ರೂ ಅಮ್ಮಯ್ಯ ಅಪ್ಪಯ್ಯಗಾದ್ರೂ ಗೊತ್ತಾಗ್ಬೇಕಾಗಿತ್ತು ತಾನೆ ಕುಡ್ದಿರೋದು ಯಾವತ್ತಾದ್ರೂ ಅಪ್ಪಯ್ಯನ ಹೇಳೈತಾನೆ ನಿನ್ನ ಹತ್ರ ತುಂಬಾ ಬದಲಾಗಿದ್ದಾನೆ ನನ್ನ ಗಂಡ ಅಂತ ನಾ ಹೇಳಿಲ್ವಾ ಕುಡಿಯೋದು ಬಿಟ್ಟಿದ್ದಾನೆ ಅಂತನಾ ಹೌದು ಅಪ್ಪ ಹೇಳಿದಾಗ ನನಗೂ ನಂಬಕ್ಕಾಗಲಿಲ್ಲ ಸರಿ ಆಯ್ತು ಬಿಡು ಹೆಂಗೋ ಏನೋ ಅವ್ರಿಗೆ ಸುಸ್ತಾಗೈತೆ ಮನೆ ಕೆಂಡೈತಯ್ಯಪ್ಪ ಆಮೇಲೆ ಎದ್ಮೇಲೆ ಮಾತಾಡ್ತಾರೆ ನಿನ್ಗೆ ಒಂಬತ್ತು ಬರ್ತೀನಿ ಕೂಕೊಂಡಿರು ಸರಿ ಅಕ್ಕ ಆಯ್ತು ಇಕ್ಕೆಂಬ ನಾನು ನೀನು ಇಬ್ರು ಕುತ್ಕೊಂಡು ಊಟ ಮಾಡೋಣ ಮಾತಾಡ್ಕೊಂಡು ಅಷ್ಟೊತ್ತಿಗೆ ಅಮ್ಮಯ್ಯ ಅಪ್ಪಯ್ಯ ಬರ್ತಾರೆ ಅಯ್ಯೋ ದೇವ್ರಿ ಬಂದ್ ದಿವಸನೇ ಈ ಥರ ಇನ್ನ ಒಂದು ವಾರ ಇರ್ತಾಳಂತೆ ಈ ಪುಷ್ಪ ಅಲ್ಲಿವರೆಗೂ ನಾನು ಹೆಂಗಪ್ಪ ಇವನ್ನ ಕಾಪಾಡೋದು ಇವಳು ಹೆಂಗ್ ನಂಬಿಸ್ಲಿ ಈಗಲೇ ಅವಳ ತಲೆಗಾಲೆ ಅನುಮಾನದ ಬೀಜ ಬಿತ್ತೈತಿ ಇನ್ನೊಂದು ವಾರದೊಳಗಡೆ ನನ್ನ ಗಂಡನ ಬಂಡವಾಳ ಗೊತ್ತಾಗುತ್ತೋ ಏನೋ ದೇವ್ರೇ ನೀನೇ ಕಾಪಾಡಬೇಕು ನನ್ನ
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.